ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಓವರಾಲ್ ಎನರ್ಜಿ ಮೂಲಕ ಈ ರೀಡಿಂಗನ್ನು ನೋಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಯಾವ ವ್ಯಕ್ತಿಯ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಕಣ್ಣು ಮುಚ್ಚಿಕೊಂಡು ಮನಸ್ಸಾರೆ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯ ಫೇಸ್ನ ಇಮ್ಯಾಜಿನ್ ಮಾಡಿಕೊಂಡು, ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರ ಈವ್ನಿಂಗ್ ಥಾಟ್ಸ್ ಏನು, ಈಗ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನು ನಡೀತಾ ಇದೆ, ಅವರ ಟ್ರೂ ಫೀಲಿಂಗ್ಸ್ ಏನು, ಅವರು ಕಾಂಟ್ಯಾಕ್ಟ್ ಮಾಡ್ತಾರಾ, ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ, ಇದೆಲ್ಲವನ್ನು ನೋಡೋಣ. ಲೋ ವೈಬ್ರೇಷನ್ ಅನ್ನೋದು ಈ ಪರ್ಸನ್ ಎನರ್ಜಿಯಲ್ಲಿ ಕಾಣಿಸ್ತಾ ಇದೆ. ಈವ್ನಿಂಗ್ ಟೈಮಲ್ಲಿ ನಿಮ್ಮ ಪರ್ಸನ್ ತುಂಬ ಲೋ ವೈಬ್ರೇಷನ್ನಲ್ಲಿ ಇದ್ದಾರೆ. ಅವರು ಎಮೋಷ್ನಲಿ ಡಿಸ್ಟರ್ಬ್ಡ್ ಆಗಿದ್ದಾರೆ, ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಮೆಂಟಲಿ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ಇನ್ಸೈಡ್ ಬ್ರೋಕನ್ ಫೀಲ್ ಮಾಡ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ಗಿಲ್ಟ್ ಅನ್ನೋದು ಕಾಡ್ತಾ ಇದೆ, ಆದರೆ ಅವರು ಓಪನ್ ಆಗಿ ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಅಂದರೆ ಗಿಲ್ಟ್ ಇದೆ ಅಥವಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಆ ರೀತಿ ಓಪನ್ ಆಗಿ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ರಿಲೇಷನ್ಶಿಪ್ಪಲ್ಲಿ ಸಪ್ರೇಷನ್ ಬಂದಿದ್ದರೆ, ನಿಮ್ಮಿಬ್ಬರ ನಡುವೆ ಈಗ ಬ್ರೇಕಪ್ ಏನಾದರೂ ಆಗಿದರೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಇದ್ದರೆ, ಅದರ ರೆಸ್ಪಾನ್ಸಿಬಿಲಿಟಿ ಅವರದ್ದೇ ಅಂತ ಅವರಿಗೆ ಡೀಪ್ ಡೌನ್ ಗೊತ್ತಿದೆ. ಮನಸ್ಸಿನಲ್ಲಿ ಗೊತ್ತಿದೆ ಅವ್ರಿಗೆ, ಅವರೇ ತಪ್ಪು ಮಾಡಿದ್ದಾರೆ, ಅವರೇ ಮಿಸ್ಟೇಕ್ ಮಾಡಿದ್ದಾರೆ ಅಂತ. ಬಟ್ ಅವರ ಈಗೋ ಕಾರಣದಿಂದ ಅವರು ಒಪ್ಕೊಳ್ತಾ ಇಲ್ಲ. ಇನ್ಸ್ಟೆಡ್ ಅವರು ಬ್ಲೇಮ್ ನಿಮ್ಮ ಮೇಲೆ ಹಾಕ್ತಾ ಇದ್ದಾರೆ. ಅಂದರೆ ಇವ್ರೇನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ಈ ರಿಲೇಷನ್ಶಿಪ್ಪಲ್ಲಿ ಏನೇ ಮಿಸ್ಟೇಕ್ ಆಗಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರ್ಬೋದು, ನಿಮ್ಮ ಕಾರಣದಿಂದ ಆಗಿದೆ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಆ ಸಿಚುವೇಶನ್ಗೆ ಕಾರಣ ಅವರೇ ಅಂತ ಗೊತ್ತಿದ್ರೂ ಕೂಡ ನಿಮ್ಮ ಮೇಲೆ ಹಾಕ್ತಾ ಇದ್ದಾರೆ. ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ಏನೇ ಆಗಿದ್ರೂ ಕೂಡ ಅವರ ಮೈಂಡ್ನಲ್ಲಿ ನಿಮ್ಮ ಮಿಸ್ಟೇಕ್ ಲಿಸ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇದೆ ನಾನು ತಪ್ಪು ಮಾಡಿಲ್ಲ, ಬಟ್ ಇನ್ಸೈಡ್ ಹಾರ್ಟ್ ಹೇಳ್ತಾ ಇದೆ ನನ್ನಿಂದ ತಪ್ಪಾಗಿದೆ ಅಂತ. ತುಂಬ ಕಾನ್ಫ್ಲಿಕ್ಟಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮೆಂಟಲ್ ಪ್ರೆಷರ್ ಅನ್ನೋದು ಜಾಸ್ತಿ ಇದೆ. ಲೋನ್ಲಿನೆಸ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ಬ್ರೋಕನ್ ಫೀಲಿಂಗ್ ಮಾಡ್ಕೊಳ್ತಾ ಇದ್ದಾರೆ. ಈ ಟೈಮ್ನಲ್ಲಿ ಅವರು ತುಂಬ ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಅಂದರೆ ನನ್ನ ಜೊತೆ ಯಾರೂ ಇಲ್ಲ, ನನ್ನನ್ನು ಸಪೋರ್ಟ್ ಮಾಡೋರು ಯಾರೂ ಇಲ್ಲ ಅಂತ ಅವರ ಮನಸ್ಸಿಗೆ ಅನ್ನಿಸ್ತಾ ಇದೆ. ಮೊದಲು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾಗ, ಅಂದರೆ ಈ ರಿಲೇಷನ್ಶಿಪ್ ಕಂಟಿನ್ಯೂ ಆಗ್ತಾ ಇದ್ದಾಗ, ಎಲ್ಲವೂ ಸರಿಯಾಗಿದ್ದಾಗ, ನಾರ್ಮಲ್ ಆಗಿದ್ದಾಗ ಅವ್ರಿಗೆ ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ನಿಮ್ಮ ಕಡೆಯಿಂದ ಸಿಗ್ತಾ ಇತ್ತು. ನಾವು ಸೈಲೆನ್ಸ್ ತುಂಬ ಹೆವಿ ಆಗ್ತಾ ಇದೆ ಅವ್ರಿಗೆ. ಈವ್ನಿಂಗ್ ಟೈಮ್ನಲ್ಲಿ ಸೈಲೆನ್ಸ್ ಅನ್ನೋದು ತುಂಬ ಜಾಸ್ತಿ ಫೀಲ್ ಆಗ್ತಾ ಇದೆ. ಅದೇ ಟೈಮ್ನಲ್ಲಿ ನಿಮ್ಮ ನೆನಪು ಅನ್ನೋದು ಜಾಸ್ತಿ ಕಾಡ್ತಾ ಇದೆ. ಈ ವ್ಯಕ್ತಿಗೆ ಆ್ಯಂಗರ್, ಸ್ಯಾಡ್ನೆಸ್ ಮಿಕ್ಸ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಅವರ ಎನರ್ಜಿ ಪ್ಯೂರ್ ಸ್ಯಾಡ್ನೆಸ್ ಅಲ್ಲ, ಸ್ಯಾಡ್ನೆಸ್ ಪ್ಲಸ್ ಆ್ಯಂಗರ್ ಮಿಕ್ಸ್ ಆಗಿದೆ. ಅವ್ರಿಗೆ ಸಮ್ಟೈಮ್ಸ್ ನಿಮಗೆ ಕಾಲ್ ಮಾಡಬೇಕು ಅಂತ ಅನಿಸುತ್ತೆ, ಮೆಸೇಜ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಮಾಡಿದ್ರೂ ಕೂಡ ಅದು ಕಾಮಾಗಿ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ತುಂಬ ಸಿಟ್ಟಿನಲ್ಲಿ ಕಾಲ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅಂದರೆ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಬಿಕಾಸ್ ಅವರು ಹರ್ಟ್ ಆಗಿದ್ದಾರೆ. ನಿಮ್ಮ ಕಡೆಯಿಂದ ಯಾವುದೇ ಮೆಸೇಜ್ ಅಥವಾ ಕಾಲ್ ಹೋಗದೇ ಇರ್ಬೋದು, ಅಥವಾ ನೀವು ಸೈಲೆಂಟ್ ಆಗಿದ್ದೀರಾ, ಅಥವಾ ನೀವು ಕೂಡ ಈಗೋದಲ್ಲಿ ಇದ್ದೀರಾ. ಹಾಗಾಗಿ ಈ ಪರ್ಸನ್ಗೂ ಕೂಡ ಸಿಟ್ಟು ಬರ್ತಾ ಇದೆ. ಅವರು ಅವರ ಈಗೋ ಬಿಡಲಿಕ್ಕೆ ರೆಡಿ ಇಲ್ಲ. ಅವರು ಥಿಂಕ್ ಮಾಡ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ, ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಬಟ್ ಈಗೋದಲ್ಲಿ ಕೂಡ ಕಾಣ್ತಾ ಇದ್ದಾರೆ. ಇವರು ಯಾವ ರೀತಿಯ ವ್ಯಕ್ತಿ ಅಂದರೆ, ಇಲ್ಲಿ ಒಂದು ಪ್ಯಾಟರ್ನ್ ಕಾಣಿಸ್ತಾ ಇದೆ. ಅವರು ಯಾವಾಗ ಅವರ ಅವಶ್ಯಕತೆ ಇದೆಯೋ ಅವರು ಆಗ ನಿಮ್ಮ ಜೊತೆ ತುಂಬ ಚೆನ್ನಾಗಿರೋದು, ತುಂಬ ಪ್ರೀತಿಯಿಂದ ಮಾತಾಡೋದು. ಅವರು ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಮಿಂದ ತಗೊಳ್ತಾರೆ. ನಿಮ್ಮ ಲವ್, ನಿಮ್ಮ ಕೇರ್, ನಿಮ್ಮ ಅಟೆನ್ಷನ್ ಫುಲ್ಲಾಗಿ ಅವ್ರಿಗೆ ಸಿಗ್ತಾ ಇರುತ್ತೆ. ನಂತರ ಏನು ಮಾಡ್ತಾರೆ ಅಂದರೆ ಸಡನ್ಲಿ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತಾರೆ. ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದ ವ್ಯಕ್ತಿ ಸಡನ್ನಾಗಿ ಕಾಲ್, ಮೆಸೇಜ್ ಕಡಿಮೆ ಮಾಡೋದು, ಅಥವಾ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡದೇ ಇರೋದು, ಈ ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಸೈಕಲ್ ನಿಮ್ಮ ಲೈಫ್ನಲ್ಲಿ ತುಂಬ ಸಲ ರಿಪೀಟ್ ಆಗಿದೆ.
ಬಟ್ ಈ ಬಾರಿ ಸಪ್ರೇಷನ್ ಅನ್ನೋದು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ನೋ ಕಾಂಟ್ಯಾಕ್ಟ್ ಎನರ್ಜಿ ಅನ್ನೋದು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ರಿಲೇಷನ್ಶಿಪ್ಪಲ್ಲಿ ಇಂಬ್ಯಾಲೆನ್ಸ್ ಅನ್ನೋದು ಕಾಣಿಸ್ತಾ ಇದೆ. ಬಟ್ ಈ ಹಿಂದೆ ನೀವು ರಿಲೇಷನ್ಶಿಪ್ಪನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬ ಟ್ರೈ ಮಾಡಿದ್ದೀರಾ. ಈ ವ್ಯಕ್ತಿಯ ಹಿಂದೆ ತುಂಬ ಹೋಗಿದ್ದೀರಾ, ಪ್ರೀತಿಗಾಗಿ ತುಂಬ ಬೆಗ್ ಮಾಡ್ಕೊಂಡಿದ್ದೀರಾ, ಈ ವ್ಯಕ್ತಿ ಹತ್ರ ಕೇಳ್ಕೊಂಡಿದ್ದೀರಾ, ನಿಮ್ಮ ಫೀಲಿಂಗ್ಸನ್ನು ಶೇರ್ ಮಾಡ್ಕೊಂಡಿದ್ದೀರಾ. ಯು ಗೇವ್ ಮೋರ್, ದೇ ಗೇವ್ ಲೆಸ್. ಯು ಎಮೋಷ್ನಲಿ ಇನ್ವೆಸ್ಟೆಡ್ ಮೋರ್, ದೇ ಎಮೋಷ್ನಲಿ ಕನ್ಫ್ಯೂಸ್ಡ್ ಆಗಿದ್ರು ಅವರು. ಈ ಇಂಬ್ಯಾಲೆನ್ಸ್ ಈಗ ಅವರಿಗೆ ರಿಯಲೈಸ್ ಆಗ್ತಾ ಇದೆ. ಬಟ್ ಸ್ಟಿಲ್ ಓಪನ್ಲಿ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಇವರು. ಬಟ್ ಈ ವ್ಯಕ್ತಿಗೆ ನಿಮ್ಮ ಮೇಲೆ ಅಟ್ರ್ಯಾಕ್ಷನ್ ಇದೆಯಾ ಅಂತ ಎನರ್ಜಿಯ ಮೂಲಕ ನೋಡೋದಾದರೆ ಅಟ್ರ್ಯಾಕ್ಷನ್ ಸ್ಟಿಲ್ ಹೈ. ಒನ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಅಟ್ರ್ಯಾಕ್ಷನ್ ಲೆವೆಲ್ ಇನ್ನೂ ಹೈಯಲ್ಲಿದೆ. ದೇ ಆರ್ ಸ್ಟಿಲ್ ಅಟ್ರ್ಯಾಕ್ಟೆಡ್ ಟು ಯು. ಎಮೋಷ್ನಲಿ, ಮೆಂಟಲಿ ಆಗಿರ್ಬೋದು ತುಂಬ ಅಟ್ರ್ಯಾಕ್ಟ್ ಆಗಿದ್ದಾರೆ. ನಿಮ್ಮ ಬ್ಯೂಟಿಗೆ ಆಗಿರ್ಬೋದು ತುಂಬ ಅಟ್ರ್ಯಾಕ್ಟೆಡ್ ಆಗಿದ್ದಾರೆ. ಎಕ್ಸೈಟ್ಮೆಂಟ್ ಲೆವೆಲ್ ಕಡಿಮೆ ಆಗಿಲ್ಲ. ಅವರಿಗೆ ನಿಮ್ಮ ಪ್ರೆಸೆನ್ಸ್ ಮಿಸ್ ಆಗ್ತಾ ಇದೆ. ನೈಟ್ ಥಾಟ್ಸ್, ಓವರ್ ಥಿಂಕಿಂಗ್ ಮೋಡ್ ತುಂಬ ಬರ್ತಾ ಇದೆ. ನೈಟ್ ಟೈಮ್ನಲ್ಲಿ ಸಿಚುವೇಶನ್ ಇನ್ನೂ ಜಾಸ್ತಿ ಅವ್ರಿಗೆ ನೆನಪಾಗ್ತಾ ಇದೆ. ನೀವು ಮತ್ತು ಅವರು ಕಳೆದಿರುವ ನಿಮಿಷಗಳು, ಬ್ಯೂಟಿಫುಲ್ ಮೆಮೊರೀಸ್ಗಳು ಎಲ್ಲವೂ ನೆನಪಾಗ್ತಾ ಇದೆ. ಅವರು ಒಬ್ಬರೇ ಇದ್ದಾಗ ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ವಾಟ್ ಇಫ್ ಐ ಲಾಸ್ ದೆಮ್ ಫಾರ್ ಎವರ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಡಿಡ್ ಐ ಮೇಕ್ ಬಿಗ್ ಮಿಸ್ಟೇಕ್ ಅನ್ನೋದು ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ. ರಿಪೀಟೆಡ್ ಥಾಟ್ಸ್ಗಳು ಬರ್ತಾ ಇದೆ. ಸ್ಲೀಪ್ ಡಿಸ್ಟರ್ಬ್ ಆಗ್ತಾ ಇದೆ. ಫೋನ್ ತಗೊಂಡು ನಿಮ್ಮ DP ನೋಡ್ತಾರೆ, ಲಾಸ್ಟ್ ಸೀನ್ ಚೆಕ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಟ್ರಾಂಗ್ ಸೋಷಿಯಲ್ ಮೀಡಿಯಾ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಫೇಸ್ಬುಕ್ಕಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರಬಹುದು, ವಾಟ್ಸಪ್ಪಲ್ಲಾಗಿರ್ಬೋದು ಅವರು ಸೈಲೆಂಟ್ಲಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಯು ಅಪ್ಲೋಡೆಡ್ ಫೋಟೋ, ದೇ ಸಾ ಇಟ್. ಯು ಚೇಂಜ್ಡ್ DP, ದೇ ನೋಟಿಸ್ಡ್ ಇಟ್. ಬಟ್ ರಿಯಾಕ್ಟ್ ಮಾಡ್ತಾ ಇಲ್ಲ. ಬಿಕಾಸ್ ಈಗೋ ನೆಗೆಟಿವ್ ಥಾಟ್ಸ್ ತುಂಬ ಜಾಸ್ತಿ ಬರ್ತಾ ಇದೆ. ಲೋ ವೈಬ್ರೇಷನ್ ಅನ್ನೋದು ಈ ಟೈಮ್ನಲ್ಲಿ ತುಂಬ ಕಾಣ್ತಾ ಇದೆ. ನೆಗೆಟಿವ್ ಥಾಟ್ಸ್ ಮನಸ್ಸಿಗೆ ಬರ್ತಾ ಇದೆ. ಅಂದರೆ ಅವರು ನೆಗೆಟಿವ್ ಆಗಿ ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ ಮೇ ಬಿ ಅವ್ರು ನನ್ನನ್ನು ಲವ್ ಮಾಡ್ತಾ ಇರಲಿಲ್ವೇನೋ, ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ರೇನೋ, ಈ ರೀತಿ ರಾಂಗ್ ಅಸಂಪ್ಷನ್ ಮಾಡ್ತಾ ಇದ್ದಾರೆ. ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಈ ಥಾಟ್ಸ್ ಅನ್ನೋದು ಟೆಂಪ್ರವರಿ. ಬಟ್ ಈ ಫೇಸ್ನಲ್ಲಿ ಹೆವಿಯಾಗಿ ಕಾಣಿಸ್ತಾ ಇದೆ. ಡೀಪ್ ಇನ್ಸೈಡ್ ಮನಸ್ಸಿನಲ್ಲಿ ಏನಿದೆ ಅಂದರೆ ದೇ ಲವ್ ಯು, ದೇ ಕಾಂಟ್ ಫರ್ಗೆಟ್ ಯು ಈಸಿಲಿ. ಅವರು ಮನಸ್ಸಿನಿಂದ ತುಂಬ ಇಷ್ಟಪಡ್ತಾ ಇದ್ದಾರೆ, ತುಂಬ ಲೈಕ್ ಮಾಡ್ತಾ ಇದ್ದಾರೆ, ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ. ಬಟ್ ಹೊರಗಡೆಯಿಂದ ತೋರಿಸ್ಕೊಳ್ತಾ ಇಲ್ಲ. ಈಗೋ ಅನ್ನೋದು ಅಡ್ಡ ಬರ್ತಾ ಇದೆ. ಬಟ್ ನಾವು ರಿಯಾಲಿಟಿ ಅನ್ನೋದು ಡಿಫ್ರೆಂಟ್ ಆಗಿದೆ. ದೇ ಆರ್ ನಾಟ್ ಫೈನ್. ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಭಯ ಕೂಡ ಆಗ್ತಾ ಇದೆ, ಎಲ್ಲಿ ಅವರಿಂದ ನೀವು ದೂರ ಆಗ್ತಾ ಇದ್ದೀರಾ ಅಂತ. ಈಗ ಫ್ಯೂಚರ್ ಎನರ್ಜಿಯ ಮೂಲಕ ನೋಡೋದಾದರೆ ರೀಚ್ ಔಟ್ ಚಾನ್ಸ್ ಅನ್ನೋದು ತುಂಬ ಜಾಸ್ತಿ ಕಾಣ್ತಾ ಇದೆ. ಅವರು ರೀಚ್ ಔಟ್ ಮಾಡುವ ಸ್ಟ್ರಾಂಗ್ ಚಾನ್ಸ್ ಇದೆ. ಈ ವ್ಯಕ್ತಿಯ ಕಡೆಯಿಂದ ಕಾಲ್, ಮೆಸೇಜ್ ಅಥವಾ ಇಂಡೈರೆಕ್ಟ್ ಕಾಂಟ್ಯಾಕ್ಟ್ ಅನ್ನೋದು ಕೆಲವರಿಗೆ ಈಗಾಗಲೇ ಬಂದಿರಬಹುದು. ಬಟ್ ಇನ್ನೂ ಕೆಲವರಿಗೂ ಕೂಡ ಈಗ ಬರುವ ಸಾಧ್ಯತೆ ತುಂಬ ಜಾಸ್ತಿ ಕಾಣ್ತಾ ಇದೆ. ದೇ ಆರ್ ವೇಟಿಂಗ್ ಫಾರ್ ಯುವರ್ ರೆಸ್ಪಾನ್ಸ್ ಅನ್ನೋ ರೀತಿ ಕೂಡ ಕಾಣ್ತಾ ಇದೆ. ದೇ ಆರ್ ಹೋಪಿಂಗ್ ಯು ಮೆಸೇಜ್ ಫಸ್ಟ್. ನೀವು ಮೆಸೇಜ್ ಮಾಡ್ತೀರಾ, ನೀವು ಕಾಲ್ ಮಾಡ್ತೀರಾ ಅಂತ ಕೂಡ ಇವರು ಕಾಯ್ತಾ ಇದ್ದಾರೆ. ಆ ರೀತಿ ಕೂಡ ಕೆಲವರ ಎನರ್ಜಿ ಶೋ ಆಗ್ತಾ ಇದೆ. ಪ್ರೆಸೆಂಟ್ ಟೈಮ್ನಲ್ಲಿ ಈ ಪರ್ಸನ್ನ ಮನಸ್ಸಿನಲ್ಲಿ, ಹಾರ್ಟ್ನಲ್ಲಿ ಲವ್ ಅನ್ನೋದು ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಅಟ್ರ್ಯಾಕ್ಷನ್ ಅನ್ನೋದು ತುಂಬ ಜಾಸ್ತಿ ಕಾಣಿಸ್ತಾ ಇದೆ. 100% ಈ ರಿಲೇಷನ್ಶಿಪ್ಗೆ ಕೊಡಬೇಕು ಅಂತ ಥಾಟ್ ಅನ್ನೋದು ಇವರ ಮನಸ್ಸಿನಲ್ಲಿದೆ. ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು ಅನ್ನೋ ಡಿಸೈರ್ ಇದೆ. ಬಟ್ ಆ್ಯಕ್ಷನ್ ಅನ್ನೋದು ಸ್ಲೋ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ಕೆಲವರ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಇರ್ಬೋದು. ಇಫ್ ಥರ್ಡ್ ಪಾರ್ಟಿ ಎನರ್ಜಿ ಇದ್ದರೆ ಅವರು ಕಂಪೇರ್ ಮಾಡ್ತಾ ಇದ್ದಾರೆ. ಅಂದರೆ ಥರ್ಡ್ ಪಾರ್ಟಿ ಏನೇ ಆಗಿರ್ಬೋದು, ಒಬ್ಬ ಪರ್ಸನ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು, ಅವರ ಕೆಲಸ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಯಾವುದೇ ಸಿಚುವೇಶನ್ ಆಗಿರ್ಬೋದು. ಬಟ್ ಥರ್ಡ್ ಪಾರ್ಟಿ ಮುಖ್ಯನಾ ಅಥವಾ ನಿಮ್ಮ ಪ್ರೀತಿ ಮುಖ್ಯನಾ ಅಂತ ಅವರು ಕಂಪೇರ್ ಮಾಡಿ ನೋಡ್ತಾ ಇದ್ದಾರೆ. ಅವ್ರಿಗೆ ರಿಯಲೈಸೇಷನ್ ಅನ್ನೋದು ಬರ್ತಾ ಇದೆ. ಅವರ ಮನಸ್ಸಿಗೆ ರಿಗ್ರೆಟ್ ಫೀಲ್ ಆಗ್ತಾ ಇದೆ. ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಪ್ರೆಸೆನ್ಸ್ ಅವ್ರಿಗೆ ಮಿಸ್ ಆಗ್ತಾ ಇದೆ. ಇವರು ಮೊದಲೆಲ್ಲ ಎಲ್ಲರ ಜೊತೆ ತುಂಬ ಸೋಷಿಯಲ್ ಆಗಿರ್ತಾಯಿದ್ರು, ಹ್ಯಾಪಿಯಾಗಿ ಫನ್ನಿಯಾಗಿ ಇರ್ತಾಯಿದ್ರು. ನಾವು ಈಗ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ, ಲೆಸ್ ಇಂಟ್ರಾಕ್ಷನ್ ಆಗ್ತಾ ಇದೆ. ಇವರ ಎನರ್ಜಿ ಪ್ರಕಾರ ಲೆಸ್ ಹ್ಯಾಪಿನೆಸ್ ಅನ್ನೋದು ಕಾಣಿಸ್ತಾ ಇದೆ. ಬಿಕಾಸ್ ಎಮೋಷ್ನಲಿ ತುಂಬ ಡೌನ್ ಆಗ್ತಾ ಇದ್ದಾರೆ. ಸಮ್ಟೈಮ್ಸ್ ಥಿಂಕ್ ಮಾಡ್ತಾರೆ, ನಾವು ಮತ್ತೆ ಕನೆಕ್ಟ್ ಆಗ್ತೀವಾ, ಮತ್ತೆ ಮೊದಲಿನ ರೀತಿ ಆಗ್ತೀವಾ, ಈ ರಿಲೇಷನ್ಶಿಪ್ ಅನ್ನೋದು ಮತ್ತೆ ಸರಿಯಾಗುತ್ತಾ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ರೀಸ್ಟಾರ್ಟ್ ಆಗಬೇಕು, ಈ ರಿಲೇಷನ್ಶಿಪ್ ಕಂಟಿನ್ಯೂ ಆಗಬೇಕು ಅನ್ನೋ ಡಿಸೈರ್ ತುಂಬ ಜಾಸ್ತಿ ಇವ್ರಿಗೆ ಇದೆ.
ಸ್ಟ್ರಾಂಗ್ ಡಿಸೈರ್ ಅನ್ನೋದು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ವಿಶ್ ಇದೆ. ಈ ಪರ್ಸನ್ ಏನೇ ತಪ್ಪು ಮಾಡಿರಬಹುದು, ಏನೇ ಮಿಸ್ಟೇಕ್ ಮಾಡಿರಬಹುದು, ಅದೆಲ್ಲವೂ ನೆನಪಾಗ್ತಾ ಇದೆ. ಇವರು ಏನು ಮಾಡಿದ್ರು ಅದರ ನೆನಪಾಗ್ತಾ ಇದೆ. ಇವರಿಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ. ಅಟೆನ್ಷನ್ ಕೂಡ ನಿಮ್ಮಿಂದ ಅಟೆನ್ಷನ್ ಪಡ್ಕೊಳ್ತಾ ಇರ್ಬೋದು. ನಿಮ್ಮ ಪ್ರೀತಿಯನ್ನು ತುಂಬ ಪಡ್ಕೊಂಡಿದ್ದಾರೆ. ಆ ವ್ಯಕ್ತಿ ನಿಮಗೆ ರಿಟರ್ನ್ ಆಗಿ ಕೊಟ್ಟಿಲ್ಲ. ಅದೆಲ್ಲ ಇವ್ರಿಗೆ ನೆನಪಾಗ್ತಾ ಇದೆ. ನಿಮ್ಮ ನೆನಪು ತುಂಬ ಕಾಡ್ತಾ ಇದೆ. ನಿಮ್ಮ ಬ್ಯೂಟಿ, ನಿಮ್ಮ ಪರ್ಸ್ನಾಲಿಟಿ ಎಲ್ಲವೂ ಅಟ್ರ್ಯಾಕ್ಟ್ ಆಗ್ತಾ ಇದೆ ಅವ್ರಿಗೆ. ಅವರು ನಿಮ್ಮ ಪರ್ಸ್ನಾಲಿಟಿ ತುಂಬ ಇಷ್ಟಪಡ್ತಾ ಇದ್ದಾರೆ. ಯು ಆರ್ ಬ್ಯೂಟಿಫುಲ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್. ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಯುವರ್ ಎನರ್ಜಿ ಅಟ್ರ್ಯಾಕ್ಟ್ಸ್ ದೆಮ್ ಸ್ಟ್ರಾಂಗ್ಲಿ. ಎನರ್ಜಿ ಅಕಾರ್ಡಿಂಗ್ ನೀವು ಯಾವುದೇ ರೀತಿ ಸೈಲೆಂಟ್ ಆಗಿರ್ಬೋದು ಅಥವಾ ಹೊರಗಡೆ ಸ್ಟ್ರಾಂಗ್ ಆಗಿ ತೋರಿಸ್ಕೊಳ್ತಾ ಇರ್ಬೋದು. ಅವರು ಕೂಡ ಈಗೋ ಮೇಂಟೈನ್ ಮಾಡ್ತಾ ಇರ್ಬೋದು. ಬಟ್ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಈಗೋ ವಾಲ್ ಅನ್ನೋದು ಇಬ್ಬರ ನಡುವೆ ಕೂಡ ಇದೆ. ಬಟ್ ಲವ್ ಅನ್ನೋದು ಸ್ಟಿಲ್ ಅಲೈವ್ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಈಗ ಯಾವುದೇ ರೀತಿ ನಿಮ್ಮಿಬ್ಬರ ನಡುವೆ ಸಿಚುವೇಶನ್ ಇರಬಹುದು, ಬಟ್ ಲವ್ ಸ್ಟಿಲ್ ಅಲೈವ್. ಕಮ್ಯುನಿಕೇಷನ್ ಆದರೆ ಮತ್ತೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋದು ಸರಿಯಾಗುವ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ರಿಲೇಷನ್ಶಿಪ್ ಹೀಲ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಕಾಣ್ತಾ ಇದೆ. ಈ ವ್ಯಕ್ತಿಯ ಕಡೆಯಿಂದ ನಿಮಗೆ ಕಾಲ್ ಅಥವಾ ಮೆಸೇಜ್ ಬರೋ ರೀತಿ ಕಾಣಿಸ್ತಾ ಇದೆ. ಅಥವಾ ಸಡನ್ನಾಗಿ ಯಾವುದೋ ಒಂದು ರೀತಿಯಲ್ಲಿ ಇಬ್ಬರು ಕೂಡ ಕಾಂಟ್ಯಾಕ್ಟ್ ಮಾಡ್ತೀರಾ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.